ಈ ಥರ ಒಂದು ರೈಡಿಂಗ್ ಎಕ್ಸ್ಪೀರಿಯನ್ಸ್ ನನ್ನ ಜೀವನದಲ್ಲೇ ಮಾಡಿಲ್ಲ. ಇವತ್ತು ತುಂಬ ಎಂಜಾಯ್ ಮಾಡಿದ್ದೀನಿ ಆ ಘಾಟ್ ರೋಡ್ ಏನಿದೆಯಲ್ಲ. ಏನಿಲ್ಲ, ಕಿವಿ ಪೂರ್ತಿ ಮುಚ್ಕೊಂಡು ಹೋಗ್ಬಿಟ್ಟಿದೆ. ಯಾಕಂದರೆ ಇಲ್ಲಿ ಸಿಕ್ಕಾಪಟ್ಟೆ ಫಾಗ್ ಇದೆ, ವಿತ್ ಅದ್ರ ಜೊತೆ ಪೂರ್ತಿ ಶಾಂತವಾಗಿದೆಯಲ್ಲ. ಇಲ್ಲಿನ ನೀರು ಊಟಕ್ಕೆ ಸೆಟ್ ಆಗಬೇಕಲ್ವ. ಸೊ ಬಾಡಿಲಿ ಏನೇನೋ ಡಿಸ್ಫಂಕ್ಷನ್ ಆಗ್ತಾ ಇದ್ದಾವೆ. ಟಯರ್ ಪೂರ್ತಿ ಯೂಸ್ ಮಾಡಿ ಕೊಟ್ಬಿಡೋಣ ನನಗೆ ಅದು ವೇಸ್ಟ್ ಆಗಿಬಿಡುತ್ತಲ್ಲ. ಅದಕ್ಕೆ ಪೂರ್ತಿ ಯೂಸ್ ಮಾಡಿ ಮತ್ತೆ ಬೆಂಗಳೂರಿಗೆ ಹೋಗಿ ಹೊಸದು ಹಾಕ್ಸ್ಬಿಡೋಣ. ಹೆಂಗಿದ್ರೂ ಮುಗಿಯೋಕೆ ಬಂದಿದೆ. ಭಾಳ ಆದರೆ ಇನ್ನೂ ಒಂದು 1000 ಕಿಲೋಮೀಟರ್ ಹೋಗ್ಬೋದು ಅಷ್ಟೇ ಯೂಸೇಜ್. Who said that naked bikes are not for cornering? Habibi, see the BMW G310R. ರೈಟಲ್ಲಿ ಕಾರ್ನರಿಂಗ್ ಮಾಡೋಕ್ಕೆ ಹೋದರೆ ಹಿಂಗಾಗುತ್ತೆ. ಇಂಥ ಘಾಟಲ್ಲಿ ಎದುರುಗಡೆಯಿಂದನೂ ಗಾಡಿ ಬರ್ತವೆ, ಹಿಂದ್ಗಡೆಯಿಂದನೂ ಗಾಡಿ ಬರ್ತವೆ. ಓಕೆ, ಹಿಂಗೆ ನೋಡಿ. ಓಹ್ ಪಾಕ್, ನಾನು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಕಾರ್ನರಿಂಗ್ ಈ ಥರ ಮಾಡ್ತಾರೆ, ಇದೆ ಫಸ್ಟ್ ಟೈಮು.
ಓಕೆ ಇಂಜಿನ್ ಬ್ರೇಕ್ ಏನಕ್ಕೆ ತುಂಬ ಇಂಪಾರ್ಟೆಂಟ್ ಅಂದರೆ ಇದಕ್ಕೆ ನೋಡಿ, ಬ್ರೇಕ್ ಹಿಡಿದ್ರೆ ಸ್ಕಿಡ್ ಆಗೋ ಚಾನ್ಸಸ್ ಇರುತ್ತೆ. ಎಲ್ಲ ನೋಡಿ ರೋಡ್ ಈ ಥರ ಇದೆ. ಇಂಜಿನ್ ಬ್ರೇಕ್ ಮಾಡಿ ಏನು ಗುರು ಸರಿಯಾಗಿ ಮಾಡಲಿಲ್ಲ ಅಂದರೆ ಹಬ್ಬ ಅಂದರೆ ಹೋಗೋದು ಕ್ವಚ್ಪೇಟ್ ಹೋಗ್ಬೋದು. ಹಾಕ್ಸಿ ಒಂದು ಒಳ್ಳೆ ಸ್ಕಿಲ್ಸ್ ಡೆವಲಪ್ ಆಗುತ್ತಲ್ವಾ. ಏನಾದರೂ ಒಂದು ಪಡ್ಕೊಬೇಕಂದ್ರೆ ಏನಾದರೂ ಒಂದು ಸ್ಯಾಕ್ರಿಫೈಸ್ ಮಾಡ್ಬೇಕು ಚಿನ್ನ. ಸರಿಯಾಗಿ ಮಾಡಿಲ್ಲ ಅಂದರೆ ಅಷ್ಟೇ ಅವು ಆಗೋದು. ಸರಿಯಾಗಿ ಮಾಡಿದ್ರೆ ಏನೂ ಪ್ರಾಬ್ಲಮ್ ಆಗಲ್ಲ. ನಾನು ರೈಟ್ ಸೈಡ್ ಮಾಡೋಕ್ಕೆ ಹೆದರ್ತಾ ಇದ್ದೀನಿ, ಯಾಕಂದರೆ ಸಡನ್ನಾಗಿ ಗಾಡಿ ಬಂದ್ಬಿಡ್ತವೆ ಯಾವುದಾದ್ರು. ಇನ್ನೊಂದು ರೈಟ್ ಸೈಡ್ ಮಾಡೋದು ಸ್ವಲ್ಪ ಕಷ್ಟ. ಲೆಫ್ಟ್ ಸೈಡ್ ಎಷ್ಟು ಈಸಿಯಾಗಿ ಮಾಡ್ತೀವೋ ಅಷ್ಟು ಈಸಿಯಾಗಿ ರೈಟ್ ಸೈಡಲ್ಲಿ ಏನು ಮಾಡೋಕ್ಕೆ ಬರೋಲ್ಲ, ಸ್ವಲ್ಪ ಕಷ್ಟ ಆಗುತ್ತೆ. ಅದರಲ್ಲಿ ಹಿಂಗೆ ಬರ್ತಾ ಇದ್ದಾವಲ್ಲ ಸ್ವಲ್ಪ ಭಯ ಆಗ್ತಿದೆ. ಲೆಫ್ಟಲ್ಲಿ ಏನು ಪ್ರಾಬ್ಲಮ್ ಇಲ್ಲ, ಕಂಟ್ರೋಲ್ ಮಾಡ್ಕೊಂಬಿಡ್ತೀನಿ ಹಂಗೆ. ಇಲ್ಲಿ ಆಲ್ಮೋಸ್ಟ್ ಬೈಕರ್ಸೇ ಬರ್ತಾರೆ ಇವಾಗ. ಬೈಕರ್ ಸ್ಪಾಟ್ ಹೆಂಗಿದೆ ಕಾರ್ನರಿಂಗ. ಆದರೆ ಕಪಲ್ಸ್ ಬರ್ತಾ ಇದ್ದಾರೆ, ಕಪಲ್ಸು ಹೆದರಲ್ವಾ ಕಾರ್ನರಿಂಗ್ ಈ ಥರ ಮಾಡಬೇಕಾದ್ರೆ. ಎಷ್ಟು ಚೆನ್ನಾಗಿದೆ ಅಲ್ಲ ಇಲ್ಲಿ. ಕೋತಿಗಳು ಹಾಗೆ ರೋಡ್ ಮೇಲೆ ಕೂತಿರ್ತವೆ. ಯಾಕೋ ಜಿಪ್ ಉಚ್ತಾ ಇದೆ. ಬ್ಯಾರಿಕೇಡ್ಸ್ ಬಂದ್ವು. ಪೊಲೀಸ್ ಓಹೋ ಮತ್ತೆ ಅದೇ ಜಾಗಕ್ಕೆ ಬಂದ್ವಾ. ನಿನ್ನೆ ತಗೊಂಡ್ರಲ್ಲ ಸಾರ್ ದುಡ್ಡು, ಇದೇ ಜಾಗ ಅದು. ಸರಿಯಾಗಿ ದುಡ್ಡು ಕಿತ್ತವ್ರ ಇಲ್ಲಿ ಎಲ್ರದು. ಅಂತೂ ಇಂತೂ ಬಂದ್ವಿ ಅಪ್ಪ. ಈ ಥರ ಒಂದು ರೈಡಿಂಗ್ ಎಕ್ಸ್ಪೀರಿಯನ್ಸ್ ನನ್ನ ಜೀವನದಲ್ಲೇ ಮಾಡಿಲ್ಲ. ಇವತ್ತು ತುಂಬ ಎಂಜಾಯ್ ಮಾಡಿದ್ದೀನಿ ಆ ಘಾಟ್ ರೋಡ್ ಏನಿದೆಯಲ್ಲ. ಇನ್ನು ಜೀವನದಲ್ಲಿ ಏನು ಬರಲ್ಲ. ಇದೊಂದು ಫಸ್ಟು ನಾನು ಈ ಥರ ಕಾರ್ನರಿಂಗ್ ನನ್ನ ಜೀವನದಲ್ಲೇ ಮಾಡಿರಲಿಲ್ಲ. ತುಂಬ ಪ್ರಾಕ್ಟೀಸ್ ಆಗಿದೆ ಕಾರ್ನರಿಂಗ್, ಯಾವ ಥರ ಮಾಡಬೇಕು, ಹೆಂಗೆ ಫಾಲೋ ಮಾಡಬೇಕು ಅಂತ. ಒಂದು ಸಲ ನೋಡ್ಬಿಡಿ ಗುಡ್ಡ ಎಷ್ಟು ಎತ್ತರಗಿದೆ. ಎಲ್ಲಿಗೆ ಹೋಗಿ ಬಂದಿದ್ದೀವಿ ನಾವು ಅಂದರೆ ಅಲ್ಲಿಗೆ ಹೋಗಿ ಬಂದಿದ್ದೀವಿ ನೋಡಿ. ಇಷ್ಟು ಗುಡ್ಡ ಬರೀ ಕರ್ವಿಂಗ್ ನೋಡ್ಕೊಂಡು ಬಂದಿದ್ದೀವಿ. ಇವಾಗ ಹೋಗ್ತಾ ಇರೋದು ಮುನ್ನಾರ್. ಇಲ್ಲಿ ನಿಂತಿದ್ದೀನಿ, ನನ್ನ ಮಗ ಇಲ್ಗಡೆ ಇಲ್ಲೇ ಬರ್ತಾ ಇದ್ದಾನೆ.